ವೀಕ್ಷಕರೇ, ನಮ್ಮ ಈ ವಿಶೇಷ ವಿವರಣಾತ್ಮಕ ವರದಿಗೆ ಸ್ವಾಗತ. ಇವತ್ತು ನಾವು ತಮಿಳುನಾಡು ಚುನಾವಣಾ ಇತಿಹಾಸದ ಒಂದು ಬಹಳ ರೋಚಕವಾದ ಮತ್ತು ಕೆಲವೊಮ್ಮೆ ಅಷ್ಟೇ ದಣಿಸುವಂತಹ ಪ್ರಕ್ರಿಯೆ ಬಗ್ಗೆ ತಿಳಿಯಲಿದ್ದೇವೆ. ಅದೇನಪ್ಪಾ ಅಂದ್ರೆ, ಮತದಾನ ಮುಗಿದ ನಂತರ ಫಲಿತಾಂಶಕ್ಕಾಗಿ ಕಾಯುವ ಆ ಸಮಯ. ರಾಜಕಾರಣಿಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಇದೊಂದು ಅಕ್ಷರಶಃ ಉಗುರು ಕಚ್ಚುವಂತಹ ಕುತೂಹಲಭರಿತವಾದ ಕಾಲಘಟ್ಟ ಅಲ್ವಾ? ಐತಿಹಾಸಿಕವಾಗಿ ಈ ಕಾಯುವಿಕೆ ಎಷ್ಟೊಂದು ದೀರ್ಘವಾಗಿತ್ತು ಮತ್ತು ದಶಕಗಳು ಉರುಳಿದಂತೆ ಇದು ಹೇಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ವರದಿಯನ್ನು ನಾವೀಗ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಈ ವರದಿಯಲ್ಲಿ ನಾವು ಉಗುರು ಕಚ್ಚುವ ಕಾಯುವಿಕೆ, ಬಹುಹಂತದ ಚುನಾವಣೆಗಳು, ಅಡ್ಡಿಯಾದ ದುರಂತಗಳು, ಎಲೆಕ್ಟ್ರಾನಿಕ್ ಮತದಾನದ ಕಡೆಗಿನ ಬದಲಾವಣೆ ಹಾಗೂ ಆಧುನಿಕ ಕಾಲದ ಮೈಲಿಗಲ್ಲುಗಳ ಬಗ್ಗೆ ಚರ್ಚಿಸಲಿದ್ದೇವೆ. ವ್ಯವಸ್ಥಾಪನಾ ಸವಾಲುಗಳು ಮತ್ತು ತಂತ್ರಜ್ಞಾನದ ಬದಲಾವಣೆಗಳ ಸುತ್ತ ಈ ಟೈಮ್ಲೈನ್ ಹೇಗೆ ಸಾಗುತ್ತದೆ ಅಂತ ನೋಡೋಣ ಬನ್ನಿ. ಮೊದಲನೇ ವಿಭಾಗ, ಆ ಉಗುರು ಕಚ್ಚುವ ಕಾಯುವಿಕೆ. ಇತ್ತೀಚಿನ ಕೆಲವು ಚುನಾವಣೆಗಳಲ್ಲಿ ಮತದಾನ ಮತ್ತು ಫಲಿತಾಂಶದ ನಡುವಿನ ಅಂತರ ಕೇವಲ 10 ದಿನಗಳಷ್ಟು ಮಾತ್ರ ಇದ್ದದ್ದನ್ನು ನಾವು ನೋಡಿದ್ದೇವೆ. ಆದರೆ ಒಮ್ಮೆ ಈ ಸಂಖ್ಯೆಯನ್ನು ಗಮನಿಸಿ, 30. ಹೌದು, ತಮಿಳುನಾಡಿನ ಇತಿಹಾಸದಲ್ಲಿ ಫಲಿತಾಂಶಕ್ಕಾಗಿ ಬರೋಬ್ಬರಿ 30 ದಿನಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ಇತ್ತು. ಇಂತಹ ಬೃಹತ್ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ವಿಳಂಬಗಳು ಹೇಗೆ ಮತ್ತು ಯಾಕೆ ಆಗ್ತಾವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಎರಡನೇ ವಿಭಾಗಕ್ಕೆ ಬರೋಣ. ಆರಂಭಿಕ ಬಹುಹಂತದ ಚುನಾವಣೆಗಳು. 1910 ಮತ್ತು 1970ರ ದಶಕಗಳಲ್ಲಿ ಚುನಾವಣೆಗಳನ್ನು ನಡೆಸೋದು ಖಂಡಿತ ಸುಲಭದ ಮಾತಾಗಿರಲಿಲ್ಲ. ಆಗಿನ ಲಾಜಿಸ್ಟಿಕಲ್ ಸವಾಲುಗಳು ಒಂದೆರಡಲ್ಲ. ನೋಡಿ, 1967ರ ಚುನಾವಣೆಯಲ್ಲಿ 3 ಹಂತದ ಮತದಾನವಿತ್ತು. 1971ರಲ್ಲೂ 3 ದಿನಗಳ ಕಾಲ ಚುನಾವಣೆ ನಡೆಯಿತು. ಆದರೆ 1977ರಲ್ಲಿ ತಮಿಳುನಾಡಿನ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಎಲ್ಲ 234 ಕ್ಷೇತ್ರಗಳಿಗೂ ಒಂದೇ ದಿನದಲ್ಲಿ ಯಶಸ್ವಿಯಾಗಿ ಮತದಾನ ನಡೆಸಲಾಯಿತು. ಆದರೂ 1980ರಲ್ಲಿ ಮತ್ತೆ 2 ಹಂತದ ಚುನಾವಣೆಗಳಿಗೆ ಮರಳಬೇಕಾದ ಅನಿವಾರ್ಯತೆ ಎದುರಾಯಿತು. ಇದು ನಮ್ಗೆ ಬಹಳ ಸ್ಪಷ್ಟವಾಗಿ ತೋರ್ಸ್ಕೊಡೋದೇನೆಂದ್ರೆ, ಈ ಆರಂಭಿಕ ವರ್ಷಗಳಲ್ಲಿ ತಮಿಳುನಾಡಿನ ರಾಜಕೀಯ ಅಧಿಕಾರವು ಡಿಎಂಕೆ ಮತ್ತು ಹೊಸದಾಗಿ ಹುಟ್ಕೊಂಡ ಎಐಎಡಿಎಂಕೆ ಪಕ್ಷಗಳ ನಡುವೆ ಹೇಗೆ ನಿಷ್ಪಕ್ಷಪಾತವಾಗಿ ಬದಲಾಯಿತು ಅನ್ನೋದನ್ನ. 1967ರಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬಂದ್ರೆ 1977ರ ಮೊದಲ ಏಕದಿನದ ಚುನಾವಣೆ ಹೊತ್ತಿಗೆ ಡಿಎಂಕೆಯಿಂದ ಹೊರಬಂದಿದ್ದ ಎಂಜಿ ರಾಮಚಂದ್ರನ್ ಅವರ ಎಐಎಡಿಎಂಕೆ ಪಕ್ಷ ಅಧಿಕಾರವನ್ನೇ ಹಿಡಿತು. ಆದರೂ ಈ ಆರಂಭಿಕ ದಿನಗಳಲ್ಲಿ ಎಲ್ಲವೂ ಅಂದುಕೊಂಡಷ್ಟು ಸರಾಗವಾಗಿರಲಿಲ್ಲ. ಅನಿರೀಕ್ಷಿತ ದುರಂತಗಳು, ಅಂದ್ರೆ ಪ್ರಮುಖವಾಗಿ ಅಭ್ಯರ್ಥಿಗಳ ಹಠಾತ್ ನಿಧನಗಳು, ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಮತದಾನದ ದಿನಾಂಕಗಳನ್ನು ಮುಂದೂಡುವಂತೆ ಮಾಡುತ್ತಿದ್ದವು. ಅದು 1967ರ ತಿರುಮಂಗಳಂ ಆಗಿರಬಹುದು ಅಥವಾ 1984ರಲ್ಲಿ ಎಗ್ಮೋರ್ ಮತ್ತು ಪೆರಂಬೂರ್ ಆಗಿರಬಹುದು. ಇಂತಹ ಅನಿರೀಕ್ಷಿತ ಘಟನೆಗಳು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯಲ್ಲಿ ಸಣ್ಣಪುಟ್ಟ ತಡೆಗಳನ್ನು ಉಂಟು ಮಾಡುತ್ತಲೇ ಇದ್ದವು. ಮೂರನೇ ವಿಭಾಗ, ಚುನಾವಣೆಗೆ ಅಡ್ಡಿಯಾದ ದುರಂತಗಳು. ಕೇವಲ ವ್ಯವಸ್ಥಾಪನಾ ಸವಾಲುಗಳು ಮಾತ್ರವಲ್ಲ, ತಮಿಳುನಾಡಿನ ಪ್ರಜಾಸತ್ತಾತ್ಮಕ ಟೈಮ್ಲೈನ್ ಅನ್ನು ಅಲ್ಲಾಡಿಸಿದ ಹಲವು ರಾಷ್ಟ್ರೀಯ ಘಟನೆಗಳೂ ನಡೆದಿವೆ. 1984ರಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ರಾಜೀವ್ ಗಾಂಧಿಯವರು ಹೊಸ ಜನಾದೇಶ ಕೋರಿದ್ರು. ನಂತರ 1989ರಲ್ಲಿ ಎಂಜಿಆರ್ ಅವರ ನಿಧನದ ಬಳಿಕ ಪಕ್ಷದಲ್ಲಾದ ಒಡಕು ರಾಜ್ಯವನ್ನು ರಾಜಕೀಯ ಅಸ್ಥಿರತೆಯತ್ತ ದೂಡಿತು. ಆದರೆ ಈ ಎಲ್ಲದಕ್ಕಿಂತ ಅತ್ಯಂತ ಭೀಕರವಾದ ಅಡ್ಡಿ ಎದುರಾಗಿದ್ದು 1991ರಲ್ಲಿ. ಆ ವರ್ಷದ ಮೇ 26ರಂದು ಮತದಾನ ನಿಗದಿಯಾಗಿತ್ತು. ಆದರೆ ಮೇ 21ರ ರಾತ್ರಿ ಶ್ರೀಪೆರಂಬದೂರಿನಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಭೀಕರ ಹತ್ಯೆ ನಡೆಯಿತು. ಈ ದುರಂತ ಇಡೀ ಚುನಾವಣಾ ವೇಳಾಪಟ್ಟಿಯನ್ನೇ ಸಂಪೂರ್ಣವಾಗಿ ಬದಲಿಸಿತು. ಚುನಾವಣಾ ಆಯೋಗವು ಅನಿವಾರ್ಯವಾಗಿ ರಾಜ್ಯದ ಮತದಾನವನ್ನು ಜೂನ್ 15ಕ್ಕೆ ಮುಂದೂಡಬೇಕಾಯಿತು. ವಿಭಾಗ 4, ಎಲೆಕ್ಟ್ರಾನಿಕ್ ಮತದಾನದ ಕಡೆಗೆ ಒಲವು. ಇದು ನಿಜಕ್ಕೂ ಒಂದು ದೊಡ್ಡ ಮೈಲಿಗಲ್ಲು. ಈ ಹಂತದಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಚಾರ ಏನೆಂದ್ರೆ, ಬ್ಯಾಲೆಟ್ ಪೇಪರ್ಗಳಿಂದ ಇವಿಎಂಗಳಿಗೆ ಆದ ಆ ಕ್ರಾಂತಿಕಾರಿ ಬದಲಾವಣೆ. 1996ರ ಚುನಾವಣೆಯೇ ಭೌತಿಕ ಬ್ಯಾಲೆಟ್ ಪೇಪರ್ಗಳನ್ನು ಬಳಸಿದ ಕೊನೆಯ ಚುನಾವಣೆ. ಆದರೆ 2001ರ ಹೊತ್ತಿಗೆ ತಮಿಳುನಾಡಿನ ಎಲ್ಲಾ 234 ಕ್ಷೇತ್ರಗಳಲ್ಲೂ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳನ್ನು ಅಳವಡಿಸಲಾಯಿತು. ಇದು ಇಡೀ ಪ್ರಕ್ರಿಯೆಯ ವೇಗವನ್ನೇ ಬದಲಾಯಿಸಿತು. ಬ್ಯಾಲೆಟ್ ಪೇಪರ್ಗಳ ಕಾಲದಲ್ಲಿ ಎಂಥ ವಿಲಕ್ಷಣ ಸಮಸ್ಯೆಗಳು ಎದುರಾಗ್ತಿದ್ವೋ ಗೊತ್ತಾ? ಉದಾಹರಣೆಗೆ 1996ರಲ್ಲಿ ಮುಡುಕುರಿಚಿ ಎಂಬ ಕ್ಷೇತ್ರದಲ್ಲಿ ಬರೋಬ್ಬರಿ 1033 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ರು. ಇಷ್ಟೊಂದು ಜನರ ಹೆಸರುಗಳನ್ನು ಒಳಗೊಂಡ ಮತಪತ್ರವನ್ನು ಮುದ್ರಿಸುವುದು ಎಷ್ಟೊಂದು ಕಷ್ಟಕರವಾಗಿತ್ತು ಅಂದ್ರೆ, ಆ ಒಂದು ಕಾರಣಕ್ಕಾಗಿಯೇ ಅಲ್ಲಿನ ಮತದಾನವನ್ನು ತೀವ್ರವಾಗಿ ವಿಳಂಬ ಮಾಡಬೇಕಾಗಿ ಬಂತು.
ಕೊನೆಯ ವಿಭಾಗ ಆಧುನಿಕ ಕಾಯುವಿಕೆಗಳು ಮತ್ತು ಮೈಲಿಗಲ್ಲುಗಳು. ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ಅದ್ಭುತ ಬೆಳವಣಿಗೆಗಳಾಗಿದ್ರೂ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದ್ರೆ ಈ ದೀರ್ಘವಾದ ಕಾಯುವಿಕೆ ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ. 2001ರಲ್ಲಿ ಕೇವಲ 3 ದಿನಗಳಲ್ಲಿ ಫಲಿತಾಂಶ ಹೊರಬಂದಿತ್ತು. ಆದರೆ 2011ರಲ್ಲಿ ಹಲವು ರಾಜ್ಯಗಳ ಚುನಾವಣಾ ವೇಳಾಪಟ್ಟಿ ಸಮನ್ವಯದಿಂದಾಗಿ ಈ ಗ್ಯಾಪ್ ಬರೋಬ್ಬರಿ 30 ದಿನಗಳಿಗೆ ಏರಿತು. ಹಾಗೆಯೇ 2021ರಲ್ಲೂ ಫಲಿತಾಂಶಕ್ಕಾಗಿ 26 ದಿನಗಳ ಕಾಯುವಿಕೆ ಅನಿವಾರ್ಯವಾಗಿತ್ತು. ಆಧುನಿಕ ಕಾಲದ ಈ ವಿಳಂಬಗಳಿಗೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ. ನಾನು ಮೊದಲೇ ಹೇಳಿದ ಹಾಗೆ 2011ರಲ್ಲಿ ಇದು ಬಹು ರಾಜ್ಯಗಳ ಸಂಕೀರ್ಣ ಲಾಜಿಸ್ಟಿಕ್ ಸಮಸ್ಯೆಯಾಗಿತ್ತು. ಅದೇ 2016ರಲ್ಲಿ ಅರವಕುರುಚಿ ಮತ್ತು ತಂಜಾವೂರಿನಲ್ಲಿ ಕೇಳಿಬಂದ ಬೃಹತ್ ಲಂಚದ ಆರೋಪಗಳಿಂದಾಗಿ ಅಲ್ಲಿನ ಮತದಾನವನ್ನು ನವೆಂಬರ್ವರೆಗೆ ಮುಂದೂಡಲಾಯಿತು. ಇನ್ನು 2021ರಲ್ಲಿ ನಮಗೆಲ್ಲರಿಗೂ ತಿಳಿದಿರುವಂತೆ ಕೋವಿಡ್ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕಡ್ಡಾಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕಾಯಿತು. ಐತಿಹಾಸಿಕ ದೃಷ್ಟಿಯಿಂದ ನೋಡಿದಾಗ 2021ರ ಚುನಾವಣೆ ತನ್ನದೇ ಆದ ವಿಶೇಷತೆಯನ್ನು ಹೊಂದಿತು. ಒಂದು ಕಡೆ ಸಾಂಕ್ರಾಮಿಕ ರೋಗದ ಭೀತಿಯ ನಡುವೆಯೂ 73%ಕ್ಕೂ ಹೆಚ್ಚು ಮತದಾನವಾಗಿತ್ತು. ಮತ್ತೊಂದೆಡೆ ತಮಿಳುನಾಡು ರಾಜಕೀಯದ ದೈತ್ಯ ನಾಯಕರಾದ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ಅನುಪಸ್ಥಿತಿಯಲ್ಲಿ ನಡೆದ ಮೊದಲ ಚುನಾವಣೆ ಇದಾಗಿತ್ತು. ಅಂತಿಮವಾಗಿ 26 ದಿನಗಳ ಕಾಯುವಿಕೆಯ ನಂತರ ಡಿಎಂಕೆ 133 ಸ್ಥಾನಗಳನ್ನು ಗೆದ್ದು ಎಂಕೆ ಸ್ಟಾಲಿನ್ ಅವರು ಮುಖ್ಯಮಂತ್ರಿಯಾದರು. ಈ ಸಮಗ್ರ ವರದಿಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆಯಿದೆ. ತಂತ್ರಜ್ಞಾನ ಇನ್ನಷ್ಟು ವೇಗವಾಗಿ ಬೆಳೆಯುತ್ತಿರುವ ಈ ಕಾಲದಲ್ಲಿ ಬಹುರಾಜ್ಯಗಳ ಸಂಕೀರ್ಣ ಲಾಜಿಸ್ಟಿಕ್ಸ್ ಮತ್ತು ಚುನಾವಣಾ ಭದ್ರತೆಯ ನಡುವಿನ ಈ ಸಮತೋಲನ ಭವಿಷ್ಯದ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳ ಕಾಯುವಿಕೆಯ ಅವಧಿಯನ್ನು ಹೇಗೆ ರೂಪಿಸಬಹುದು? ಈ ಬಗ್ಗೆ ಖಂಡಿತ ಯೋಚಿಸಿ. ಈ ವಿವರಣಾತ್ಮಕ ವರದಿಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.